ಇರಾನ್ನ ಸರ್ವೋಚ್ಚ ನಾಯಕ ಆಯತುಲ್ಲಾ ಖಮೇನಿ ಅವರಿಗೆ ಭಾವಪೂರ್ಣ ವಿದಾಯವನ್ನ ನೀಡಲಾಗ್ತಾ ಇದೆ. ಇದು ಇತಿಹಾಸದಲ್ಲೇ ಅತಿ ದೊಡ್ಡ ಗ್ಯಾದರಿಂಗ್ ಅಂತಾನೂ ಕರೆಸಿಕೊಳ್ತಾ ಇದೆ. ಯಾಕೆ ಅಂತ ನೋಡ್ತಾ ಹೋಗೋಣ. ನಮಸ್ಕಾರ, ನಾನು ಸಬಾ ಹಕೀಂ. ಇರಾನ್ನ ಇತಿಹಾಸದಲ್ಲಿ ಒಂದು ಅಧ್ಯಾಯ ಮುಕ್ತಾಯವಾಗಿದೆ. 37 ವರ್ಷಗಳ ಕಾಲ ಇರಾನ್ನ ಸರ್ವೋಚ್ಚ ನಾಯಕರಾಗಿದ್ದ ಆಯತುಲ್ಲಾ ಅಲಿ ಖಮೈನಿ ಅವರ ಅಂತ್ಯಕ್ರಿಯೆ ಜುಲೈ 2ರಂದು ಟೆಹರಾನ್ನಲ್ಲಿ ಅಧಿಕೃತವಾಗಿ ಆರಂಭ ಆಯಿತು. ಫೆಬ್ರವರಿ 28ರಂದು ಅಮೆರಿಕ ಮತ್ತು ಇಸ್ರೇಲ್ ನಡೆಸಿದ ವೈಮಾನಿಕ ದಾಳಿಯಲ್ಲಿ 86 ವರ್ಷದ ಖಮೈನಿ ಹತರಾಗ್ತಾರೆ. ಈ ದಾಳಿಯಲ್ಲಿ ಅವರ ಕುಟುಂಬದ 4 ಸೇರಿದಂತೆ ಹಲವರು ಸಾವನ್ನಪ್ಪಿರ್ತಾರೆ. ಅವರ ಹಿರಿಯ ಪುತ್ರಿ, ಅಳಿಯ, 1 ವರ್ಷದ ಮೊಮ್ಮಗಳು ಮತ್ತು ಹೊಸ ಸರ್ವೋಚ್ಚ ನಾಯಕ ಮುಜ್ತಬಾ ಖಮೇನಿ ಅವರ ಪತ್ನಿ ಕೂಡ ಈ ದಾಳಿಯಲ್ಲಿ ಅಸುನೀಗಿದ್ದಾರೆ. ಅವರ ಪಾರ್ಥಿವ ಶರೀರವನ್ನ ಟೆಹರಾನ್ನ ಇಮಾಮ್ ಖೊಮೇನಿ ಗ್ರ್ಯಾಂಡ್ ಮೊಸಲ್ಲಾದಲ್ಲಿ ಸಾರ್ವಜನಿಕ ದರ್ಶನಕ್ಕೆ ಇಡಲಾಗಿತ್ತು. ಈ ದರ್ಶನಕ್ಕೆ ಬಂದ ಕೋಟ್ಯಂತರ ಜನ ಕಣ್ಣಲ್ಲಿ ನೀರು ತುಂಬಿಕೊಂಡೇ ಎದೆಯನ್ನ ಒತ್ತಿಕೊಂಡು ಎದೆಯ ಮೇಲೆ ಕೈ ಇಟ್ಟುಕೊಂಡು ಕಂಬನಿ ಮಿಡಿತಾ ಇದ್ರು, ಪ್ರಾರ್ಥಿಸ್ತಾ ಇದ್ರು. ಸಾವಿರಾರಲ್ಲ, ಲಕ್ಷಾಂತರ, ಕೋಟ್ಯಂತರ ಬೆಂಬಲಿಗರು ಕಣ್ಣೀರಿಡ್ತಾ ಶೋಕ ಗೀತೆಗಳನ್ನ ಹಾಡ್ತಾ ತಮ್ಮ ನಾಯಕನಿಗೆ ಅಂತಿಮ ನಮನ ಸಲ್ಲಿಸಿದ್ದನ್ನ ಇಡೀ ಜಗತ್ತೇ ಕಣ್ತುಂಬಿಕೊಂಡಿದೆ. ಸಾಮಾನ್ಯವಾಗಿ 1 ದಿನ ಅಥವಾ 2 ದಿನ ಶೋಕಾಚರಣೆಯನ್ನ ನಡೆಸಲಾಗುತ್ತೆ. ಆದ್ರೆ ಆಯತುಲ್ಲಾ ಖಮೈನಿ ಮತ್ತು ಕುಟುಂಬಸ್ಥರು ತೀರಿಕೊಂಡು 4 ತಿಂಗಳಾದರೂ ಕೂಡ ಇವಾಗ್ಯಾಕೆ ಅಂತ್ಯಕ್ರಿಯೆ ಅನ್ನೋ ಪ್ರಶ್ನೆ ನಿಮ್ಮಲ್ಲಿ ಸಹಜವಾಗಿ ಮೂಡಬಹುದು. ಅದಕ್ಕೆ ಉತ್ತರ ಇಲ್ಲಿದೆ. ಇರಾನ್ ಸರ್ಕಾರ ಒಟ್ಟು 6 ದಿನಗಳ ಕಾಲ ರಾಷ್ಟ್ರೀಯ ಶೋಕಾಚರಣೆಯನ್ನ ಘೋಷಿಸಿದೆ. ಜುಲೈ 4ರಿಂದ ಜುಲೈ 9ರವರೆಗೆ ನಡೆಯುವ ಈ ಕಾರ್ಯಕ್ರಮದಲ್ಲಿ ಟೆಹರಾನ್, ಖೋಮ್, ನಜಾಫ್, ಕರ್ಬಲಾ ಮತ್ತು ಮಹಷದ್ ನಗರಗಳಲ್ಲಿ ವಿಶೇಷ ಮೆರವಣಿಗೆಗಳನ್ನು ನಡೆಸಲಾಗುತ್ತೆ. ಖಮೈನಿ ಅವರ ಹತ್ಯೆ ಫೆಬ್ರವರಿಯಲ್ಲಿ ಆದರೂ ಕೂಡ ಅಮೆರಿಕ, ಇಸ್ರೇಲ್ ಜೊತೆಗಿನ 4 ತಿಂಗಳ ನಿರಂತರ ಯುದ್ಧದ ಕಾರಣದಿಂದ ಅಂತ್ಯಕ್ರಿಯೆಯನ್ನ ಶಾಸ್ತ್ರೋಕ್ತವಾಗಿ ಗೌರವಯುತವಾಗಿ ನಡೆಸಲೆಂದು ಮುಂದೂಡಲಾಗಿತ್ತು. ಕದನ ವಿರಾಮ ಜಾರಿಯಾದ ನಂತರವೇ ಈ ದಿನಾಂಕವನ್ನ ಘೋಷಿಸಲಾಗಿದೆ. ಜುಲೈ 2ರಿಂದ ಆರಂಭ ಆದ ಮೆರವಣಿಗೆ ಟೆಹರಾನ್ನಿಂದ ಖೋಮ್ಗೆ, ನಂತರ ಇರಾಕ್ನ ಪವಿತ್ರ ನಗರಗಳಾದ ನಜಾಫ್ ಮತ್ತು ಕರ್ಬಲಾಕ್ಕೆ ಸಾಗಲಿದೆ. ಅಂತಿಮವಾಗಿ ಜುಲೈ 9ರಂದು ಖಮೈನಿ ಅವರ ಹುಟ್ಟೂರಾದ ಮಹಷದ್ನಲ್ಲಿರುವ ಇಮಾಮ್ ರಜಾ ದೇವಾಲಯದಲ್ಲಿ ಸಮಾಧಿಯನ್ನ ಮಾಡಲಾಗುತ್ತೆ. ಮಷಹದ್ನಲ್ಲೇ ಖಮೈನಿ ಅಂತ್ಯ ಸಂಸ್ಕಾರ ಆಗ್ತಾ ಇರೋದಕ್ಕೆ ಏನ್ ಕಾರಣ ಅಂತ ನೋಡ್ತಾ ಹೋದ್ರೆ, ಮಷಹದ್ ಇರಾನಿನ 2ನೇ ದೊಡ್ಡ ನಗರ. ಅದಕ್ಕೂ ಮಿಗಿಲಾಗಿ ಇದು ಶಿಯಾ ಮುಸ್ಲಿಂಗಳ ಪವಿತ್ರ ನಗರದಲ್ಲಿ ಒಂದು ಅನ್ನೋದು. ಇಲ್ಲಿದೆ ಇಮಾಮ್ ರಜಾ ದರ್ಗಾ. ಇನ್ನು ಇಮಾಮ್ ರಜಾ ಇಮಾಮ್ ಪರಂಪರೆಯ 8ನೇ ಇಮಾಮ್ ಆಗಿದ್ರು. ಇದು ಅತಿ ದೊಡ್ಡ ಶಿಯಾ ದರ್ಗಾ ಆಗಿದ್ದು ಕೋಟ್ಯಂತರ ಭಕ್ತರು ಇಲ್ಲಿ ಬಂದು ಪ್ರತಿನಿತ್ಯ ದರ್ಶನವನ್ನ ಪಡಿತಾರೆ. ಯಾರ್ಯಾರು ಈ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸ್ತಿದ್ದಾರೆ ಅಂತ ನೋಡೋದಾದ್ರೆ ನಿಜಕ್ಕೂ ಆಶ್ಚರ್ಯವಾಗುತ್ತೆ. ಕಾರಣ ಏನು ಅಂತಂದ್ರೆ, ನಜಾಫ್ನಲ್ಲಿ ಆಗ್ತಾ ಇದ್ದಂತಹ ಅಂತ್ಯ ಸಂಸ್ಕಾರದ ಅಂತಿಮ ವಿದಾಯದ ಕ್ಷಣಗಳನ್ನ ನೋಡಿದಾಗ ಯಾರ್ಯಾರು ಭಾಗವಹಿಸಿದ್ದಾರೆ ಅಂತ ನೋಡೋದಾದ್ರೆ ರಷ್ಯಾ, ಚೈನಾ, ಭಾರತ ಸೇರಿದಂತೆ 100ಕ್ಕೂ ಹೆಚ್ಚು ದೇಶದ ಪ್ರತಿನಿಧಿಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾವೆ. ಒಂದು ಕಾಲದಲ್ಲಿ ಇರಾನ್ ಕಂಡರೆ ಆಗ್ತಾ ಇರಲಿಲ್ಲ. ಅಮೆರಿಕ ದಾಳಿ ಮಾಡಿದಾಗ್ಲೂ ಕೂಡ ಇರಾಕ್ ಅಂತರವನ್ನ ಕಾಯ್ದುಕೊಂಡಿತ್ತು. ಇನ್ನು ಇರಾಕ್ನ ಮೇಲೆ ಅಮೆರಿಕ ದಾಳಿ ಮಾಡಿದ್ದಂತಹ ಸಂದರ್ಭದಲ್ಲಿ ಇರಾನ್ ಅಮೆರಿಕಕ್ಕೆ ಸಪೋರ್ಟ್ ಮಾಡಿ ಸ್ತಬ್ಧವಾಗಿತ್ತು. ಆದ್ರೆ ಅದೆಲ್ಲವನ್ನ ಮರೆತು ಈಗ ಎಲ್ಲ ಇಸ್ಲಾಮಿಕ್ ರಾಷ್ಟ್ರಗಳು ಒಗ್ಗಟ್ಟಾಗಿ ಖಮೈನಿ ಅಂತ್ಯಕ್ರಿಯೆಯಲ್ಲಿ ಅಂತ್ಯ ಸಂಸ್ಕಾರದಲ್ಲಿ ಭಾಗಿಯಾಗ್ತಾ ಇರೋದನ್ನ ನೋಡಿದ್ರೆ ಯಾವ ಸಂದೇಶ ದೇಶಕ್ಕೆ ಅಥವಾ ಜಗತ್ತಿಗೆ ನೀಡ್ತಾ ಇದ್ದಾರೆ ಅನ್ನೋದು ಮುಖ್ಯವಾಗುತ್ತೆ. ಇನ್ನು ಭಾರತದಿಂದ ಕೇಂದ್ರ ವಿದೇಶಾಂಗ ಖಾತೆ ರಾಜ್ಯ ಸಚಿವ ಪಬಿತ್ರ ಮಾರ್ಗರೇಟಾ ಮತ್ತು ಬಿಹಾರದ ರಾಜ್ಯಪಾಲರಾದ ಸೈಯದ್ ಅಟಾ ಹುಸ್ನೈನಿ ಅವರನ್ನ ಒಳಗೊಂಡಂತಹ ಅಧಿಕೃತ ನಿಯೋಗ ಟೆಹರಾನ್ಗೆ ತೆರಳಿದೆ. ಹಾಗೆ ಸಾಕಷ್ಟು ಸ್ವಾಮೀಜಿಗಳು, ಮೆಹಬೂಬಾ ಮುಫ್ತಿ ಕೂಡ ಈ ಒಂದು ಅಂತಿಮ ವಿದಾಯದ ಕ್ಷಣದಲ್ಲಿ ಕಾಣೋದಕ್ಕೆ ಸಿಗ್ತಾರೆ. ಭದ್ರತೆಯನ್ನ ಸಾಕಷ್ಟು ಬಿಗಿಗೊಳಿಸಲಾಗಿದ್ದು ಟೆಹರಾನ್ ಮೇಲೆ ತಾತ್ಕಾಲಿಕ ವಾಯು ಪ್ರದೇಶ ನಿರ್ಬಂಧ ವಿಧಿಸಲಾಗಿದೆ. ಖಮೈನಿ ಅವರ ನಿಧನ ಇರಾನ್ಗೆ ಒಂದು ನಿರ್ಣಾಯಕ ಗಳಿಗೆಯಾಗಿದೆ.
ಆದರೆ ಅವರ ಪುತ್ರ ಮುಜ್ತಬಾ ಖಮೈನಿ ಈಗ ಹೊಸ ಸರ್ವೋಚ್ಚ ನಾಯಕರಾಗಿ ಅಧಿಕಾರ ವಹಿಸಿಕೊಂಡಿದ್ದಾರೆ. ಆದರೆ ದಾಳಿಯಲ್ಲಿ ಗಾಯಗೊಂಡಿರುವ ಅವರು ಇನ್ನೂ ಸಾರ್ವಜನಿಕವಾಗಿ ಕಾಣಿಸಿಕೊಂಡಿಲ್ಲ. 47 ವರ್ಷಗಳ ಇಸ್ಲಾಮಿಕ್ ಗಣರಾಜ್ಯದ ಇತಿಹಾಸದಲ್ಲಿ ಇದೊಂದು ಯುಗಾಂತ್ಯ. ಇರಾನ್ ಈಗ ಎಲ್ಲಿಗೆ? ಉತ್ತರಕ್ಕಾಗಿ ಜಗತ್ತು ಕಾಯ್ತಾ ಇದೆ. ಮತ್ತೊಂದು ವಿಚಾರ, ಈ ಒಂದು ಅಂತಿಮ ವಿದಾಯದ ಕ್ಷಣದಲ್ಲಿ ಸುಮಾರು 20 ಮಿಲಿಯನ್ಗೂ ಹೆಚ್ಚು, ಅಂದರೆ 2 ಕೋಟಿಗೂ ಹೆಚ್ಚು ಜನ ಕಪ್ಪು ಬಟ್ಟೆಯನ್ನ ಧರಿಸಿ ತಮ್ಮ ನಾಯಕನಿಗೆ ಕಣ್ಣೀರಿನ ವಿದಾಯ ಹೇಳ್ತಾ ಶೋಕ ಗೀತೆಗಳನ್ನ ಹಾಡ್ತಾ ಟೆಹರಾನ್ನ ಬೀದಿ ಬೀದಿಯಲ್ಲಿ ಕಾಣಸಿಕ್ಕರು. ಮಹಿಳೆಯರು, ವಯೋವೃದ್ಧರು, ವಯಸ್ಕರರು, ಪುಟ್ಟ ಮಕ್ಕಳು ಕೂಡ ಇದರಲ್ಲಿ ಭಾಗಿಯಾಗಿದ್ದನ್ನ ನೋಡಿ, ಇವರ ಕಂಬನಿಯನ್ನ ನೋಡಿ ನಿಮಗೇನನ್ನಿಸ್ತು ಅನ್ನೋದನ್ನ ಕಾಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ.